ಮಗ ಶೇಕ್ಸ್ಪಿಯರ್ದು ಹ್ಯಾಮ್ಲೆಟ್ ಓದಿದ್ಯಾ? ಇದ್ರಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ actually ಅದು ನೀನ್ ಮೊದ್ಲೋಗಮ್ಮ. ಯಾಕೋ ಹೆದರ್ಸ್ತೀಯಾ? ಯಾವ ಕಾಲೇಜ್ಗೆ ಹೋದ್ರು ಇವರೇ ಬರ್ತಾರಪ್ಪ. ಬ್ಯಾಕ್ ಡ್ರಾಪ್ ಚೇಂಜೇ ಮಾಡಲ್ಲ ಅಂತಾರೆ. ಕರ್ಮ. ನಮ್ ಕಾಲೇಜ್ ಯಾಕೋ 50% ಪಾಸ್ ಆಗಿದೆ. ನೀನ್ ಸ್ಟೂಡೆಂಟ್ ಆಗಿರೋದ್ರಿಂದ ಇನ್ನೇನಾಗಕ್ ಸಾಧ್ಯ? ಇನ್ನೇನಾಗತ್ತೆ? ಹಾಯ್ ಮಗ. ಬಾರ ಬಾರೋ ಇಲ್ಲಿ. ಮಗನ ಇವನ್ ತುಂಬಾ ಓಲ್ಡ್ ಬ್ಯಾಚ್ ಆಗ್ಬಿಟ್ನಲ್ಲ. ಇನ್ನು ಯಾಕೆ ಕಾಲೇಜ್ ಬಿಟ್ಟು ಹೋಗಿಲ್ಲ? ಆ ಬುಕ್ ಕೊಡೋ ಇಲ್ಲಿ. ಇಲ್ಲಿ ನೋಡು, ಈ ಸಿಲೆಬಸ್ ಚೇಂಜ್ ಆಗಿ 15 ವರ್ಷ ಆಗಿದೆ. ಇನ್ನು ಈ ಕರ್ಮನೇ ಓದ್ತಿದ್ದಾರೆ. ಏನು ಏಟ್ ಕಡಿಮೆ ಬಿತ್ತು? ಬೆಳಿಗ್ಗೆ ಟಿಫನ್ ಮಾಡಿಲ್ವಾ? ಗೊತ್ತಿಲ್ವೇ? ಇವನು ಹೊಡೆಯಕ್ ಬರ್ತಾನೋ ಓದಕ್ ಬರ್ತಾನೋ? ಓದ್ಕೊಂಡೇ ಹೊಡಿಯಕ್ ಬಂದಿದ್ದಾನೆ. ಲೇ ಓಲ್ಡ್ ಸ್ಟೂಡೆಂಟ್, ನೀನ್ ಇವ್ನು ಹೊಡೆದಿರೋದ್ ಮಾತ್ರ ನೋಡಿದ್ಯಾ, ಇವ್ನ ಆಡಿರೋದ್ ನೋಡಿರ್ಲಲ್ಲ. ಹಾಗಾದ್ರೆ ಎಲ್ಲ ಆಡ್ದ? ನೀಲಾ ಜೊತೆ ಗೋವಾದಲ್ಲಿ ಸೇರ್ಕೊಂಡು ಆಡ್ದ ನೋಡು ಆಟ. ಅಸಹ್ಯ ಅಸಹ್ಯ ಅಸಹ್ಯ. Now we are going to talk about the components of electronic injection system. Why there is the importance of electronic injection system is nothing but because you are going to use it in various systems, mechanical system, hydraulic system and etc. Excuse me sir. Yes, ಹೇಳು ಜೀವ. Sorry. ಮಗನೇ, ಏನು ಹೇಳಿದ್ದೆ ನಾನು ನಿನ್ಗೆ? ಆ ಹುಡುಗಿಗೆ ತೊಂದರೆ ಕೊಡಬೇಡ ಅಂತ ಹೇಳಿದ್ದೆ ತಾನೆ? ಕಾಲೇಜಲ್ಲಿ ನಡೆದಿರೋದನ್ನ ಕಾಲೇಜಲ್ಲೇ ಬಿಡ್ಬೇಕು. ಅದನ್ನ ಬಿಟ್ಟು ನನ್ನ ನೋಡ್ಸಕ್ಕೇನೆ ಜನಗಳು ಕರೆಸ್ತೀಯ ನೀನು? ಏನೋ ನೋಡ್ತಾ ಇದ್ಯಾ? ನನ್ ಮೇಲ್ ಕೈ ಮಾಡಿದ್ರೆ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ? ನಿಮ್ಮಪ್ಪ ಏನ್ ದೊಡ್ಡ ಮಾಡೋ ಫೋನ್ ಮಾಡೋ ಫೋನು ಹೊಡಿಬಿಡುವ. ನಿನ್ನ ಹೆಸರು ಮಹಾ ಗಂಡಸು ಯಾರು ಅಂತ ನಾನು ನೋಡ್ಬೇಕು. ಏನ್ ವಿಷಯ? ತಕ್ಷಣ ಬಾ ಅಂದೆ. MLA ಮಗ ಒಬ್ಬ ಟಾರ್ಚರ್ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಅವನಿನ್ ಮೇಲೆ ನನ್ ತಂಟೆಗೆ ಬರಲ್ಲ ಕಣೆ. ಏನ್ ಮಾಡ್ದೆ? ನಾನೇನ್ ಮಾಡ್ದೆ? ನನ್ ಫ್ರೆಂಡು ಅವನಿಗೊಂದ್ 4 ಕೊಟ್ಟ. ತಕ್ಷಣ ಅವರಪ್ಪ ಜನರ ಜೊತೆ ಕಾಲೇಜ್ಗೆ ಬಂದ್ಬಿಟ್ಟ. ನಮ್ ಇಡೀ ಏರಿಯಾನೇ ಕಿರುಬೆರಳಲ್ಲೇ ತಿರುಗಿಸಿ ಆಡ್ಸಿರೋ ಭೂಪ ಕಣೋ ನಾನು. ಅಸೆಂಬ್ಲಿಲಿ ಅದೆಷ್ಟು ಜನರು ಪಂಚ ಉದುರಿಸಿದೀನಿ ಗೊತ್ತಾ ನಾನು. ನನ್ನ ಹಿಸ್ಟ್ರಿಲೇ ಅದೆಷ್ಟು ಜನರಿಗೆ ಹೊಡೆದು ಕೈ ಕಾಲ್ ಮುರಿದಾಕಿಲ್ಲ ನಾನು. ಇದೆಲ್ಲ ಗೊತ್ತೇನೋ ನಿನ್ಗೆ? ಲೇ ಅಪ್ಪ ಬಾರೋ ಮಗನೆ ಬಾ. ಯಾವ ನನ್ನ ಮಗನೋ ನಿನ್ ಮೇಲೆ ಕೈ ಮಾಡಿದ್ದು ಹೇಳೋ. ಇಲ್ಲೇ ಸಿಗ್ದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ ಅವನನ್ನ. ಜೀವ ಅಪ್ಪ. ಜೀವನ? ಯಾವನ್ಲ ಅವನು ಜೀವ? ಜೀವ ಗಂಡ್ಸಾಗಿದ್ರೆ ಹೊರಗಡೆ ಬಾರೋ. ಇನ್ನು ಏನೋ ಇಲ್ಲೇ ನೋಡ್ಕೊಂಡು ನಿಂತಿದ್ಯಾ? ಹೋಗೋ ಎಳ್ಕೊ ಬಾರೋ ಅವಳನ್ನ. ಆ ಜೀವ ಇವಾಗ ಬಂದು ಇವಳನ್ನ ಹೆಂಗ್ ಕಾಪಾಡ್ತಾನೆ ಅಂತ ನೋಡಿದ್ಯಾ? ಇವತ್ತಿನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಕಣೋ. ನಿನ್ ಕಾಲೇಜ್ಗೆ ಯಾಕೆ ಹೋಗ್ತೀಯಾ? ಹುಡುಗಿರ್ ಶೋಕಿ ಬೇರೆ ನಿನ್ಗೆ? ನಿನ್ನ ಇವತ್ತು ಸಾಯಿಸ್ಬಿಡ್ತೀನಿ ಕಣೋ. ಸ್ವಾಮಿ, ಇವತ್ತಿಂದ ಇವನು ನಿಮಗ್ ಬಿಟ್ಟಿರೋ ಹರಕೆ ಕುರಿ. ನೀವ್ ಯಾವಾಗ ಬೇಕಾದ್ರೂ ಇವನ್ನ ಕಡ್ದಾಕ್ಬೋದು. ನೀವು ಅಂತ ಗೊತ್ತಿಲ್ದೇನೆ ಬಂದ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ಬಂದ್ರು ಹೋಗೋಣ. ಮನೆ ಏನಪ್ಪ ನೀನು ನನಗೆ ಬಿಡ್ತಿದ್ಯಾ? ಈಗ ನಾನ್ ನೆಮ್ಮದಿಯಿಂದ ಉಸಿರಾಡ್ಬೋದು ಅಲ್ವೇ? ನಿನ್ ಫ್ರೆಂಡಿಗೆ ಹೇಳಿ ಇವಳ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ಬೋದಲ್ವಾ? ಅವನ್ಗೆ ಪೊಲೀಸ್ ಅಂದ್ರೆ ಆಗಲ್ಲ. ಅದ್ರಲ್ಲೂ ಇವ್ರಪ್ಪ ಡೆಪ್ಯೂಟಿ ಕಮಿಷನರ್ ಅಂತಂದ್ರೆ ಖಂಡಿತ ಮಾಡಲ್ಲ. ಆದ್ರೂ ಕೂಡ ಅವ್ನ್ ಒಳ್ಳೆ ಮೂಡಲ್ಲಿದ್ದಾಗ ನಾನೇ ನಿನ್ ಪ್ರಾಬ್ಲಮ್ ಬಗ್ಗೆ ಹೇಳ್ತೀನಿ. ಈಗ ಮೊದ್ಲು ಜ್ಯೂಸ್ ಕುಡಿ. ಅವ್ನ್ ಹೇಗಿರ್ತಾನೆ? ಫೋಟೋ ಏನಾರಿದ್ಯಾ? ಇದೇ ಕಣೆ, ತೋರ್ಸೆ. ತಗೋ ನೋಡು. ನೋಡೆ. ಇವನ್ ಹೆಸರೇನು? ಜೀವ. ಏನಂದೆ? ಇವನ್ ಹೆಸರು ಜೀವನಾ? ಸರ್, ನೀವು ಕಳ್ಸೋ ಎಲ್ಲ ಎವಿಡೆನ್ಸ್ ಬಂದಿದೆ. ಸರಿ ಸರ್. ಹಾಗಾದ್ರೆ ಈಗ ನಾನು ಅವನ್ನ ನೀವು ಅವನನ್ನು ಮುಗಿಸ್ಬಿಡಿ. ಓಕೆ. ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ. ಓಕೆ ಓಕೆ. ಅಣ್ಣ ಸ್ಟಾಪ್ ಸ್ಟಾಪ್ ಸ್ಟಾಪ್. ಲೈ ಆಫ್ರಿಕಾ ಕೋತಿ, ನಿನ್ನೆ ಕಣ ಇಡೀ ಬೀದಿನೇ ಕತ್ಲು ಮಾಡ್ಬಿಟ್ಟಿದ್ಯಲ್ಲ. ಏನೋ ಎಷ್ಟೊಂದ್ ಜನ ಸೂರ್ಯ ಇನ್ನು ಹುಟ್ಟೇ ಇಲ್ಲ ಅಂತ ಮನೇಲೇ ಇದಾರೆ. ಹೊರಟೋಗಿಲ್ಲಿಂದ.
ಪ್ಲೀಸ್ ಹೆಲ್ಪ್ ಮಿ ಬಾಸ್. ಏ ಚಿ ಗಬ್ಬು ಮೊದ್ಲು ಹಾಕೊಳ್ಳೋ ಅದನ್ನ. ಏನೋ ಮೊದಲೆಲ್ಲ ಸಿಗ್ನಲ್ ನಿಂತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ರಿ, ಇವಾಗೇನೋ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು. ಸರ್ ಐ ಆಮ್ ನಾಟ್ ಎ ಬೆಗ್ಗರ್ ಸರ್. ಖಂಡಿತವಾಗ್ಲೂ ನೀನ್ ಭಿಕ್ಷಕನೇ. ಐ ವಾಂಟ್ ಲಿಫ್ಟ್ ಸರ್. ಲಿಫ್ಟ್ ಬೇಕಾ? ನೀನೊಂದ್ ಕೆಲಸ ಮಾಡ್ಬೇಕು, ಏನ್ ಗೊತ್ತಾ? ದೊಡ್ಡ ಅಪಾರ್ಟ್ಮೆಂಟ್ ಹೋಗ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಮಾಲ್ಗೆ ಹೋಗ್ಬೇಕು. ನನ್ನ ಹತ್ರ ಲಿಫ್ಟ್ ಇಲ್ಲ ಕಣ. ಲಿಫ್ಟ್ ಹೇಳಿಲ್ಲ ಸರ್, ಹಾ. ಕೇಳಿದಿ ಈ ಲಿಫ್ಟ್. ಎದಳ ಇದು ಯಾವ್ದೋ ರಾಂಗ್ ಆಗಿರೋ ಲಿಫ್ಟ್ ಇದೆಯಲ್ಲ. ಪ್ಲೀಸ್ ಸರ್, ಪ್ಲೀಸ್ ಸರ್. ಇಲ್ಲಿ ಬನ್ನಿ ಬ್ರದರ್, ನಿನ್ನ ನೋಡ್ತಿದ್ರೆ ಲಿಫ್ಟ್ ಕೊಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಥ್ಯಾಂಕ್ ಯು. ಆದ್ರೆ ನನ್ಗೊಬ್ಬನಿಗೆ ಮಾತ್ರ ಪೆಟ್ರೋಲ್ ಇದೆ. ವೆರಿ ಸಾರಿ. ತಗೋ ₹1. ಏನಕ್ಕೆ ಸರ್ ಇದು? ಯಾವ್ದಾದ್ರು ಟೂತ್ ಪೇಸ್ಟ್ ತಗೊಂಡು ಚೆನ್ನಾಗಿ ಈ ಅಂತ ಹಲ್ಲುಜ್ಜೋ, ಆಗ್ಲಾದ್ರು ನಿನ್ನ ಮನುಷ್ಯ ಅನ್ಕೋತಾರೆ. ಡಬ್ಬು ತರ ಇದೆಯಾ ಟಾಮ್ ಕ್ರೂಸ್ ಕನ್ನಡಕ ಬೇರೆ. ಬ್ಲಾಡಿ ಬೇಗರ್ ಬಾಯ್. ಸರ್ 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 ಮಗ, ಮೊದ್ಲು ಮಡ್ರಾಸ್ ಅಲ್ಲಿ ಒಂದು ಕಾನೂನು ತರ್ಬೇಕು ಕಣ. ಯಾವ ಕಾನೂನು ತರ್ಬೇಕು? ವಯಸ್ಸಾಗಿರೋ ಅಜ್ಜಿರಲ್ಲ ಬೈಕ್ ಓಡಿಸಬಾರ್ದು, ಚೂಡಿದಾರು ಹಾಕೋಬಾರ್ದು. ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗೋದು ಯಾರು ಮುದುಕಿ ಯಾರು ಫಿಗರು ಅಂತ. ಇವಾಗ ಬೇರೆ ಹೆಲ್ಮೆಟ್ ಹಾಕೊಳ್ಳೋದು ಕಂಪಲ್ಸರಿ ಮಾಡ್ಬಿಟ್ಟಿದಾರ. ಹಲ್ಲು ಉದ್ರೋಗಿರೋ ಅಜ್ಜಿರೆಲ್ಲ ಹೆಲ್ಮೆಟ್ ಹಾಕೊಂಡು ಹುಡುಗಿರ್ ತರ ತಿರ್ಗಾಡ್ತಾ ಇರ್ತಾರೆ. ಮಗ, ನಮ್ಮ ಅತ್ತೆಗೆ ಜುಟ್ಟು ಉದ್ದ ಇದೆ, ಹೆಂಗೋ ಹೆಲ್ಮೆಟ್ ಹಾಕೋದು? ಕತ್ತಿ ತಗೊಂಡು ಜುಟ್ ಕಟ್ ಮಾಡ್ಬಿಡು, ಇಲ್ಲ ಅಂದ್ರೆ ಜಡೆ ಮೇಲೆ ಹೆಲ್ಮೆಟ್ ಹಾಕೊಳಕ್ ಕೇಳು. ಜಡೆ ಉದ್ದ ಹಾಕಿ ನಿಮ್ ಮಾಮನೆ ಕಾರಣ, ಹೋಗ ಅವನ್ನ ಕೇಳೋ. ಜುಟ್ಟು ಉದ್ದ ಆದ್ರೆ ನಾನೇನ್ ಮಾಡ್ಲಿ? ಲೇ ಮಗ, ಅದು ಕಾರ್ ಸ್ಪ್ರೇ ಕಣ. ಇರ್ಲಿ ಬಿಡ, ಯಾವ ಕರ್ಮ ಆದ್ರೆ ಏನು, ಹಾಕೊಂಡ್ರೆ ಸ್ಮೆಲ್ ಬರುತ್ತೆ ತಾನೆ. ಏನೋ ಒಂಥರ ಇದೆಯಾ? ನಂಗೂ ಹಂಗೆ ಇದೆ ಕಣ. ಲೇ, ಕಾರಲ್ಲಿ ಎಸಿ ಇಲ್ಲ, ಅಟ್ಲೀಸ್ಟ್ ಒಂದ್ ಫ್ಯಾನ್ ಆದ್ರೂ ಹಾಕಿಸ್ಬಾರ್ದ? ಅದನ್ನೇ ಕಣ ನಮ್ಮ ಅಪ್ಪನ್ ಕೇಳ್ದೆ. ಅದಕ್ಕೆ ನಮ್ಮ ಅಪ್ಪ ನಿನ್ ಗಾಳಿ ಬೇಕ್ತಾನೆ ಅಂತ ಟಾಪ್ನೇ ಎತ್ಬಿಟ್ಟ. ಮತ್ತೆ ಇನ್ನೇನು ಇಟ್ಕೊಂಡಿದ್ಯಾ? ಮಾರ್ಬಿಡೋ ತಾನೆ? ಮಾರ್ಬೇಕು, ಆದ್ರೆ ನಾನ್ ಓಡಿಸಿದ ಗಾಡಿ ಅಂದ್ರೆ ಯಾರು ತಗೋತಾರೆ? ಇವ್ನು ಓಡಿಸಿದ ಗಾಡಿಗೆ ರೇಂಜೇ ಬೇರೆ. ಯಾವ್ದೋ ಹಳೆ ಫಾರಿನ್ ಕಾರ್ ಅಂತ ಅನ್ಕೊಂಡು ಲೈನ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಓಡಿಸಿದ್ರೆ ತಾನೇ ಗಾಡಿ ಗೊತ್ತಾಗೋದು. ಅದಕ್ಕೆ ಇವನ್ನ ಓಡ್ಸಕ್ ಬಿಟ್ಟಿದ್ದೀನಿ. ಏನಲ್ಲೇ ಫ್ಲೈಟ್ ಓಡಿಸ್ತಿದ್ಯಾ? ಕಾರು ಕಣ ಓಡಿಸ್ತಿರೋದು, ನೋಡ್ಕೊಂಡು ಓಡ್ಸೋ. ಹೆಂಗಿತ್ತು ಇದು? ಸೂಪರ್ ಕಣ. ಏನ್ ಅವನೇ ಗುದ್ಬಿಟ್ಟು ನಮಗೆ ಬೈತಾ ಇದಾನೆ. I'm sorry. I am very, very, very sorry. Again, sorry. ಎಷ್ಟು ಧೈರ್ಯ ನಿನಗೆ? ನಮ್ ಗಾಡಿಗೆ ಗುತ್ತಿಯಾ? ನನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನಿನಗೆ, ಸುಮ್ಮನೆ ಹೊಡಿತಾ ಇದೀಯಾ? ಯಾರು? ಬೇಡ, ಬೇಡ. ಏನ್ ದೊಡ್ಡ ಕಲೆಕ್ಟ್ರಾ? ಏನ್ ಪೊಲೀಸಾ? ಇಲ್ಲ ನೀನೇನ್ ದೊಡ್ಡ ರೌಡಿನಾ? ಇಲ್ಲ ಏನ್ ದೊಡ್ಡ ಅಂಬಾನಿ ವಂಶದವನೇನೋ ನೀನು? ಏನೋ ಬ್ಯಾಕ್ ಗ್ರೌಂಡ್ ನಿಂದಿದ್ರಲ್ಲಿ? ನೀನೆಲ್ಲರೂ ಬಿಡೋದಿಲ್ಲ ಕಣೋ. ನನ್ನ ಹೆಸರು ಜೀವ. ನಾನ್ ಭವಾನಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಸಾಯಂಕಾಲ 6 ಗಂಟೆವರೆಗೂ ಕಾಲೇಜಲ್ಲೇ ಇರ್ತೀನಿ. ನೀನದೇನೋ ಬ್ಯಾಕ್ ಗ್ರೌಂಡ್ ಗಿಗ್ರೌಂಡ್ ಅಂತೆಲ್ಲ ಹೇಳಿದ್ಯಲ್ಲ, ಸಾಧ್ಯವಾದ್ರೆ ಅವ್ರನ್ನೆಲ್ಲ ಕರ್ಕೊಂಡ್ ಬಾ, ಬಂದ್ ನೋಡು. ನಿಮ್ಗೆ ಆಯ್ತಾ ಕೊಂಡ್ರ? ನಿಮ್ಗೆ ಸರಿಯಾ ಮಾಡ್ತೀನಿ ನೋಡ್ರಿ. ಅವನಿಗೇನ್ ಮಸಾಜ್ ಮಾಡ್ತಾ ಇದೀಯಾ? ಕುಂಫು ಬರ ನಡಿಯಾ ನಡಿಯಾ. ಲೇ ಮಗ, ಅಲ್ಲಿ ನೋಡೋ. ಆಯ್ತು ಕಣ, ಹೋಗೋ ದಾರಿಲಿ ನಿನಗೆ ಬೀರ್ ಕೊಡಿಸ್ತೀನಿ, ಸುಮ್ನೆ ಇರು. ಲೇ, ಹಿಂದೆ ಗಾಡಿ ಬರ್ತಾ ಇದೆಯಾ ನೋಡೋ. ಎಲ್ಲಿ? ಎಲ್ಲ ಗಾಡಿ ಮುಂದೆ ಹೋಗ್ತಿದ್ಯಲ್ಲ, ಹಿಂದೆ ಯಾವ್ದು ಬರ್ತಾ ಇದೆ? ಅಯ್ಯೋ, ತಿರುಗಿ ಆ ಚೂಡಿದಾರ್ನ ನೋಡು. ಓ, ಆ ಚೂಡಿದಾರನಾ? ಹೌದು, ಚೂಡಿದಾರ ನೋಡ್ದೆ. ಏನ್ ಇವಾಗ? ಲೇ, ಅಲ್ಲಿ ಜಗಳ ಆಯ್ತಲ್ಲ, ಅಲ್ಲಿ ನೋಡ್ದೆ ಅವಳನ್ನ. ಹೌದು, ಇವಳು ಯಾಕೆ ನಮ್ಮನೆ ಫಾಲೋ ಮಾಡ್ತಾ ಇದ್ದಾಳೆ? ಮಗ, ನಾನು ಕೂಡ ಅವ್ಳು ನೋಡ್ದೆ ಕಣೋ. ಅಲ್ಲಿ ಜಗಳ ಆಡ್ಬೇಕಾದ್ರೆ ಲುಕ್ ಮೇಲೆ ಲುಕ್ ಕೊಡ್ತಾನೆ ಇದ್ಲು ನಮ್ ಜೀವಾಗೆ. ಇವಾಗ ನೋಡಿದ್ರೆ ನಮ್ಮನೆ ಫಾಲೋ ಮಾಡ್ತಾ ಇದ್ದಾಳೆ. ಲೇ, ಅವನೇನೋ ದೊಡ್ಡ ರೌಡಿ ಅನ್ಕೊಂಡೆ, ನೋಡಿದ್ರೆ ವೇಸ್ಟ್ ಬಾಡಿಗಳು ಒಂದ್ ಫಿಗರ್ ನಮ್ನ ಫಾಲೋ ಮಾಡಕ್ ಬಿಟ್ಟಿದ್ದಾರೆ. ಏಯ್, ರೋಡ್ ಅಂದ್ಮೇಲೆ 500 ಫಿಗರ್ ಬರುತ್ತೆ ಹೋಗುತ್ತೆ, ಅಷ್ಟ್ ಮಾತ್ರಕ್ಕೆ ಅವ್ರು ನಮ್ಮನೆ ಫಾಲೋ ಮಾಡ್ತಿದಾರೆ ಅಂತ ಅನ್ಕೋಬಾರ್ದು. ಹಂಗಂತ ಜೀವ ಅನ್ಕೋತಾನೆ ಅಲ್ವಾ ಮಗ? ಲೇ, ಏನೋ ಇಡ್ಬೇಕಾದ್ರೆ ಮರ್ಯಾದೆ ಮರ್ಯಾದೆ. ಸುಮ್ನೆ ಕುಡಿಯೋ ಪರದೇಶಿ. ಹಂಗ್ ಮರ್ಯಾದೆಯಿಂದ ಹೇಳ್ಬಿಟ್ಟು ಹೋಗೋಣ. ಏನೇ ದಿಢೀರಾಗಿ ಇಲ್ಲಿ ಬಂದಿದ್ಯಾ? ನೀನ್ ಹೇಳಿದ ಜೀವ ಅವನೇ ತಾನೆ? ಹೌದು. ಅವನನ್ನ ಇಂಟ್ರೊಡ್ಯೂಸ್ ಮಾಡ್ಸೆ.
ಅವನಿವಾಗ ಯಾವ ಮೂಡಲ್ ಇದ್ದಾನೆ ಅಂತಾನೆ ಗೊತ್ತಿಲ್ಲ. ಇವಾಗ ಹೋಗಿ ನನ್ ಪ್ರಾಬ್ಲಮ್ ನಿನಗೆ ಗೊತ್ತು ತಾನೆ? ಗೊತ್ತು. ಅದನ್ನ ಸಾಲ್ವ್ ಮಾಡಕ್ಕೆ ಇವನೇ ಸರಿಯಾದ ವ್ಯಕ್ತಿ ಅಂತ ಅವತ್ ನೀನೇ ತಾನೇ ಹೇಳಿದ್ದು. ಇಂಟ್ರಡ್ಯೂಸ್ ಮಾಡ್ಸು, ನಾನು ಮಾತಾಡ್ಕೋತೀನಿ. ಏನಾಗತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಬಾ. ಲೇ ಮಗ, ಆ ಚೂಡಿದಾರ್ ಇಲ್ಲೇ ಬರ್ತಾ ಇದ್ದಾಳೆ ಕಣೋ. ಸುಂದರವಾಗಿದ್ರೇನೆ ಪ್ರಾಬ್ಲಮ್ ಕಣ. ಯಾರು ನೀನಾ? ಏನು ನಾನ್ ಸುಂದರವಾಗಿದ್ದೀನಿ ಅಂದ್ರೆ ನಿನ್ ತಡ್ಕೊಳಕ್ ಆಗಲ್ವಾ? ಸರಿ ಇವನೇ ಕಣಪ್ಪ ಲೇ, ಸುಂದರಾಂಗ. ಬರ್ತಾ ಇದ್ದಾಳ್ ನೋಡು. ಲೈ 250 ml ಫೆವಿಕಾಲ್ ಡಬ್ಬಾ ತರ ಬರ್ತಾ ಇದ್ದಾಳೆ. ಅಂಟ್ಕೊಂಡ್ಬಿಟ್ರೆ ತೆಗಿಯಕ್ಕೆ ಆಗಲ್ಲ, ಹುಷಾರು. ಜೀವ, ಇವಳು ನನ್ ಫ್ರೆಂಡು. ಏನ್ ಡೊನೇಷನ್ ಬೇಕಾ? ಇಲ್ಲ ಇಲ್ಲ, ಇವಳು ಒಬ್ಳೆ ಮಾತಾಡ್ಬೇಕಂತೆ. ಒಬ್ಳೆ ಮಾತಾಡ್ಬೇಕಾ? ಅಲ್ಲಿ ವಾಶ್ ಬೇಸಿನ್ ಹತ್ರ ಯಾರು ಇಲ್ಲ, ಅಲ್ಲೋಗಿ ಒಬ್ಳೆ ಮಾತಾಡ್ಲಿ. ಎಚ್ಚಿ, ಜೀವ ನಿನ್ನ ಹತ್ರ ಮಾತಾಡ್ಬೇಕಂತೆ. ನೀವ್ ಮಾತಾಡ್ತಾ ಇರಿ. ನೀ ಮಾತಾಡೆ. ನನ್ ಕ್ಲಾಸಲ್ಲಿ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ. ಕ್ಲಾಸಲ್ಲಿ ಕೆಲ್ಸ ಇದೆಯಾ? ಪ್ಲೀಸ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಲೈ ಏನೋ ಇನ್ನು ನೋಡ್ತಾ ಇದ್ಯಾ? ನಾಚಿಕೆ ಇಲ್ವಾ? ಎದೋಳ್ರ. ನನ್ನ ಹೆಸರು ಬೃಂದಾ. ನನ್ಗೊಂದ್ ದೊಡ್ಡ ಸಮಸ್ಯೆ ಆಗಿದೆ. ಅದನ್ನ ನಿಮ್ ಕೈಲೇ ಸಾಲ್ವ್ ಮಾಡಕ್ಕಾಗೋದು. ಪ್ಲೀಸ್ ನಾನು ಹೇಳೋದ್ ಸ್ವಲ್ಪ ಕೇಳಿ. ಯಾರು ನೀನು? ನಿನಗೂ ನನಗೂ ಏನ್ ಸಂಬಂಧ? ನಾನ್ ಯಾಕೆ ನಿನ್ ಸಮಸ್ಯೆನೆಲ್ಲ ಕೇಳಿಸ್ಕೋಬೇಕು? ಸುಮ್ನೆ ಹೋಗಿಲಿಂದ. ಪ್ಲೀಸ್ ನಾನು ಹೇಳೋದ್ ಸ್ವಲ್ಪ ಕೇಳಿ. ಸುಮ್ನೆ ಹೋಗ್ತ್ಯಾ? ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಮೊದ್ಲು ನಾನು ಹೇಳ್ತಿರೋದನ್ನ ಕೇಳಿ. ನೀವೇ ಅದನ್ನ ಸಾಲ್ವ್ ಮಾಡಕ್ಕಾಗೋದು. ಹೋಗು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೋಗು ಪ್ಲೀಸ್ ಅಂತಂದೆ. ಪ್ಲೀಸ್ ಜಸ್ಟ್ ಹೆಲ್ಪ್ ಮೀ. ಇವಾಗ ಹೋಗ್ತ್ಯಾ ಇಲ್ವಾ? ಅಯ್ಯೋ, ರಕ್ತ. ಗೊತ್ತು, ರಕ್ತಾನೆ. ನಾನ್ ನೋಡ್ಕೊಂಡ್ ಹೋಗು. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಇರಿ ಇರಿ ಇರಿ. ಏನೋ ಹುಡುಗಿರು ಮಾತಾಡಿದ್ರೆ ಉರ್ದು ಬಿಡ್ತೀಯಾ? ಹೆಣ್ಣು ಹೂ ಒಂದೇ ಕಣ. ಇಲ್ಲಿ ನೋಡಿ ಎಷ್ಟು ರಕ್ತ ಬರ್ತದೆ. ಕೈ ಕೊಡು. ಇವಾಗ್ಲಾದ್ರೂ ಹುಡುಗಿರ ಜೊತೆ ಚೆನ್ನಾಗಿ ಮಾತಾಡೋದ್ ಕಲ್ತ್ಕೊಳ್ಳೋ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಇನ್ಮೇಲೆ ಚೆನ್ನಾಗಿ ಮಾತಾಡು. ಆ ಲೇ 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 ಲೇ, ಈಚೆಲಾಗುತ್ತೆ, ಹುಷಾರು. ಲೇ ಏನಂದಿನ, ಸುಮ್ನಿರ. ಮಗ ಸೆಂಟಿಮೆಂಟ್ ಹೀರೋ ಆಗ್ಬಿಟ್ಟೆ ಕಣ. ಸೆಂಟಿಮೆಂಟ್ ಹೀರೋನ ಈ ಮೂತಿ ಹಿಡ್ಕೊಂಡು ಸೀರಿಯಲ್ ಅಲ್ಲೂ ಹೀರೋ ಆಗಲ್ಲ ಕಣ. ಇಷ್ಟಕ್ಕೆಲ್ಲ ಇಷ್ಟೊಂದಾಗೋಯ್ತೇನಾ? ಒಡ್ಸ್ಕೊಂಡ್ ನೋಡು, ಗೊತ್ತಾಗುತ್ತೆ. ನಾನ್ ಹೇಳಿದ್ದೆ ಅಲ್ವೇನೆ, ನೀನ್ ಯಾಕೆ ಅರ್ಜೆಂಟ್ ಆಗಿ ಕಾಲೇಜಿಗೆ ಬಂದೆ? ಅದಕ್ಕೆ ಅಷ್ಟು ವರ್ಟಾಗಿ ನಡ್ಕೋಬೇಕಾ? ಅವನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನನಗ್ ಹೆಲ್ಪ್ ಮಾಡ್ದವನ್ನ ನಿಮಗೂ ಹೆಲ್ಪ್ ಮಾಡೋ ಹಾಗೆ ಮಾಡ್ತೀನಿ. ಅವ್ನ್ ಒಳ್ಳೆ ಮೂಡಲ್ಲಿದ್ದಾಗ ನಾನೇ ಮಾತಾಡಿ ನಿನ್ನನ್ ಕರಿತೀನಿ. ಇಲ್ ನೋಡೆ, ಇವಳು ಯಾವಾಗ ನಿನ್ ಮ್ಯಾಟರ್ ಹೇಳಿ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೋದು? ನನ್ ಮಾತ್ ಕೇಳು. ಏನು? ನೀನ್ ನೇರವಾಗಿ ಅವನ್ ಮನೆಗ್ ಹೋಗು. ಅವ್ನ್ ನಾರ್ಮಲ್ ಆಗಿದಾನ ನೋಡು. ಅವ್ನ್ ಒಳ್ಳೆ ಮೂಡಲ್ಲಿದ್ರೆ ಅವನ್ ಹತ್ರ ಹೋಗಿ ನಿನ್ ಪ್ರಾಬ್ಲಮ್ ಹೇಳು. ಇದೇ ದಾರಿ. ಅವ್ನ ಅಡ್ರೆಸ್ ಬೇಕಲ್ಲ? ಅಡ್ರೆಸ್ ಏನೇ ಅಡ್ರೆಸ್ಸು? ಅವ್ನ್ ಬೆಳಗ್ಗೆ ಎದ್ದಾಗಿಂದಾನು ರಾತ್ರಿ ಮಲ್ಕೊಳ್ಳೋವರೆಗೂ ಫುಲ್ ಡೀಟೇಲ್ಸ್ ನಾನ್ ಕೊಡ್ತೀನಿ. ಓಕೆನಾ? ಸರಿ.